ಎಲ್ರಿಗೂ ನಮಸ್ಕಾರ. ನಾನಿರೋ ಕಂಟ್ರಿ ಆಫ್ರಿಕಾದಲ್ಲಿ ಇಥೋಪಿಯಾ ಅಂತೇಳಿ. ಅಲ್ಲಿ ಇವತ್ತು ಸುಮಾರು ದಿನ ಆದಮೇಲೆ ಮಳೆ ಬರ್ತಿದೆ. ಇಲ್ಲೂ ಕೂಡ ಒಂದು 15 ಡೇಸ್ ಆದಮೇಲೆ, 15 ದಿನ ಆದಮೇಲೆ ಮಳೆ ಬರ್ತಿರೋದು. ಈ ಮಳೆ ಸೌಂಡು, ಮಳೆ ನೋಡ್ಬಿಟ್ಟು ನನಗೆ ಅನಿಸಿದ್ದು ಅಂದರೆ, ನಮ್ಮೂರ ಕಡೆ ತುಂಬ ಜನ ರೈತರುಗಳೆಲ್ಲ ಮಳೆ ಇಲ್ದಂಗೆ ಓದಾಡ್ತಿದ್ದಾರೆ. ಏನು ಬಿತ್ತೋದು, ಏನು ಜೋಳ ಗೀಳ ಸೂರ್ಯಕಾಂತಿ ಇದೆಲ್ಲ ಬಿತ್ಕೋಬೇಕಿತ್ತು. ಇಷ್ಟೊತ್ತಿಗೆ ಬಿತ್ತಿ ಆಲ್ರೆಡಿ ಒಂದು ಮೊಣಕಾಲು ಎತ್ತರಕ್ಕೆ ಬೆಳಿಬೇಕಿತ್ತು. ಇಲ್ಲಿವರೆಗೂ ಏನೂ ಬಿತ್ತಕ್ಕಾಗಿಲ್ಲ. ಮಳೆ ಇಲ್ಲ. ನೀರಾವರಿ ಇದ್ದವ್ರು ಒಂಚೂರು ಬಿತ್ಕೊಂಡಿದ್ದಾರೆ ಅಷ್ಟೇ. ನೀರಾವರಿ ಏನು ಇದ್ದವರು ಏನು ಬಿತ್ಕೊಂಡಿಲ್ಲ. ಸೊ 7 ಮಳೆಗಳು ಹೋದ್ಮಂತೆ. ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ, ಹೇಮಂತ್ ಅಂತೇಳಿ, ಗದ್ದಿಕೆರೆಯಿಂದ. 7 ಮಳೆಗಳು ಹೋಗಿದ್ದಾವಂತೆ ಆಲ್ರೆಡಿ. 7 ಮಳೆಯಲ್ಲಿ 1 ಮಳೆನೂ ಆಗಿಲ್ವಂತೆ. ಮೋಡ ಆಗುತ್ತೆ, ಮಳೆ ಬರೋ ಥರ ಇರುತ್ತೆ, ಗಾಳಿ ಬೀಸುತ್ತೆ, ಎಲ್ಲ ಆಗುತ್ತೆ, ಎಲ್ಲ ಸಿಚುವೇಶನ್ ಇರುತ್ತೆ. ಬಟ್ ಮಳೆ ಬೀಳ್ತಿಲ್ಲ. ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ತಿದ್ದಾರೆ ಊರ ಕಡೆ ಎಲ್ಲ. ನಾವು ಎಲ್ಲ ಕಡೆ ನೋಡ್ದಂಗೆ. ಅಂದರೂ ಮಳೆ ಬರ್ತಿಲ್ಲ. ಅಟ್ಲೀಸ್ಟ್ ಈ ಮಳೆ ಆದರೂ ಆ ಕಡೆ ಹೋಗಲಿ ಅಂತೇಳಿ ನಾವು ಕೇಳ್ಕೊತೀವಿ ಮನಸ್ಫೂರ್ತಿಯಿಂದ. ಇಲ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸರಿ ಇಲ್ಲೂ ಮಳೆ ಕಡಿಮೆ ಇದೆ, ಈ ಕಂಟ್ರಿಯಲ್ಲೂ ಕೂಡ. ಬಟ್ ಈಗ 15 ದಿನ ಮುಂಚೆ ಬಂದಿತ್ತು, ಒಂದು 8 ದಿನ ಮುಂಚೆನೂ ಸ್ವಲ್ಪ ಬಂದಿತ್ತು. ಬಟ್ ಇವಾಗ ಸ್ವಲ್ಪ ತುಂಬ ಜಾಸ್ತಿನೇ ಬರ್ತಿದೆ. ಆವಾಗಲೇ ಒಂದು ರೌಂಡ್ ಬಂದೋಯ್ತು. ಇವಾಗ ಇನ್ನೂ ಇಂಟೆನ್ಸಿಟಿ ತುಂಬ ಜಾಸ್ತಿ ಇದೆ, ಜೋರಾಗಿ ಬರ್ತಿದೆ. ಈ ಮಳೆ ಬೀಳ್ತಿರೋದು ನೋಡಿದ ತಕ್ಷಣ ಸಡನ್ನಾಗಿ ನೆನಪಾಗಿದ್ದು ನಮ್ಮ ಊರ ಕಡೆನೇ. ಸುಮಾರು 7 ಮಳೆಗಳು ಇನ್ನೂ ಇಲ್ಲಿವರೆಗೂ ಬಿದ್ದಿಲ್ವಂತೆ. ಮಳೆ ಆಗ್ತಾನೆ ಇಲ್ಲಂತೆ. ಡೈಲಿ ಮೋಡ ಬರುತ್ತೆ, 1-2 ಹನಿ ಉದುರುತ್ತೆ, ಹಂಗೆ ಗಾಳಿ ಬೀಸ್ಕೊಂಡು ಮತ್ತೆ ಹೋಗ್ತಿದೆ ಅಂತೆ. ಇದೇ ಮಳೆ ನಮ್ಮೂರ ಕಡೆಯಿಂದ ಆಗಲಿ ಅಂತೇಳಿ ನಾವು ಕೂಡ ಪ್ರೇ ಮಾಡ್ತೀವಿ. ಆಲ್ರೆಡಿ ಸುಮಾರು ಜನ ಮಳೆಗೆ ವೆಯ್ಟ್ ಮಾಡ್ತಿದ್ದಾರೆ. ರೈತರುಗಳು ತುಂಬ ಮಳೆಯಿಂದ ಬೇಸತ್ತಿದ್ದಾರೆ. 7 ಮಳೆಗಳು ಇಲ್ಲ ಅಂದರೆ ಈ ಜೋಳ ಬೆಳೆಯೋರು, ನಮ್ಮ ಕಡೆ ಜೋಳ, ಸೂರ್ಯಕಾಂತಿ ಆ ಥರ ಬೆಳೆಯೋರೆಲ್ಲ ತುಂಬ ಇನ್ನೂ ಏನು ಬಿತ್ತಿದಾರೋ ಇಲ್ಲ ಅದನ್ನೂ ಗೊತ್ತಿಲ್ಲ. ಬಿತ್ತಿದ್ದವ್ರಿಗೂ ಕೂಡ ನೀರಾವರಿ ಇದ್ದವ್ರು ಬಿತ್ಕೊಂಡು ಇನ್ನು ನೀರು ಹಾಸ್ಕೊಂಡು ಏನೋ ಮೇಂಟೈನ್ ಮಾಡ್ತಿದ್ದಾರೆ. ಅದನ್ನೂ ಕಷ್ಟನೇ. ಯಾಕಂದರೆ ಕರೆಂಟ್ ಹೋಗಿ ಬರೋದು. ನಮ್ಮ ಹುಡುಗ ಕಾಲ್ ಮಾಡಿದ್ದ, ಹೇಮಂತ್ ಕುಮಾರ್ ಅಂತೇಳಿ, ಗದ್ದಿಕೆರೆಯಿಂದ. ಅವನು ಹೇಳ್ತಿದ್ದು ಕರೆಂಟ್ ಬಂದಿದ್ದೆ 11 ಗಂಟೆ ಬೆಳಗ್ಗೆ, ಅದರಲ್ಲೂ 4 ಸಲ ಟ್ರಿಪ್ ಆಗಿದೆ ಅಂತ. ಈ ಫ್ರೀ ಅಂತೆಲ್ಲ ಕೊಡ್ತಾರೆ. ಅಲ್ಲಿ ಯಾಕೆ ತೋಟಗಳಲ್ಲೆಲ್ಲ ಪರ್ಮನೆಂಟಾಗಿ ಒಂದು ಕರೆಂಟ್ ಹೋಗದೇ ಇರೋ ಥರ ಒಂದು ಸೊಲ್ಯೂಷನ್ ಮಾಡಬಾರ್ದು ಗೌರ್ಮೆಂಟ್ ಅಂತ ನಮ್ಮದೊಂದು ರಿಕ್ವೆಸ್ಟು. ಸೊ ಈ ಮಳೆ ಅಲ್ಲಿಗೂ ಬೇಗ ಬರಲಿ. ಸೊ ಇಲ್ಲಿ ಸುಮಾರು ದಿನ ಆಯಿತು ಮಳೆ, 15 ದಿನದ ಮೇಲೆ ಆಯಿತು ಮಳೆ ಬಿದ್ದು. ಇವಾಗ ಬರ್ತಿದೆ. ಇಲ್ಲೂ ಕೂಡ ಮಳೆ ಕಡಿಮೆ ಆಗಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ. ಸೊ ಇಷ್ಟು ಮಳೆ ಕೂಡ ನಮ್ಮೂರ ಕಡೆ ಇಲ್ಲ ಅಂತ ನಾನು ಎವ್ರಿ ಡೇ ಕಾಲ್ ಮಾಡೋದಕ್ಕೆ ಕೇಳ್ತಿದ್ದೆ. ಮಳೆನೇ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ನೋಡೋಣ, ಅಟ್ಲೀಸ್ಟ್ ಇನ್ಮೇಲಾದರೂ ಮಳೆ ಬರಲಿ ಅಂತೇಳಿ ನಾವು ಕೋರ್ಕೊತೀವಿ. ಇಷ್ಟೊತ್ತಿಗೆ ಆಲ್ರೆಡಿ ಜೋಳ ಬಿತ್ತಿ, ಊಟ ಮಾಡೋ ಜೋಳ, ರೊಟ್ಟಿ ಮಾಡೋ ಜೋಳ ಬಿತ್ತಿ, ಜೋಳ ಆಲ್ರೆಡಿ ಒಂದು ಹೈಟಿಗೆ ಬಂದು ಒಂದು 2-3 ತಿಂಗಳಲ್ಲಿ ಕಟ್ಟಿಂಗ್ ಆಗಬೇಕಿತ್ತು. ಬಟ್ ಇನ್ನೂ ಬಿತ್ತಿರೋದು ತುಂಬ ಜನ ಕಡಿಮೆ. ಈ ಡ್ರೈ ಲ್ಯಾಂಡ್, ಒಣ ಬೇಸಾಯ ಮಾಡೋರಂದರೆ ಯಾರೂ ಬಿತ್ತಿರಲ್ಲ. ಈಗ ನೀರಾವರಿಗೆ ಅಂತೇಳಿ ಸೂರ್ಯಕಾಂತಿ, ಮೆಕ್ಕೆಜೋಳ ಈ ಥರ ಏನಾದರೂ ಬಿತ್ಕೊಂಡಿರ್ಬೋದು ಜನಗಳು. ಅದು ಬಿಟ್ಟರೆ ಒಣ ಬೇಸಾಯ ಮಾಡೋರು ಯಾರೂ ಬಿತ್ತಿಲ್ಲ ಇನ್ನು, ಮಳೆ ಇಲ್ಲ ಅಂತ ಹೇಳ್ಬಿಟ್ಟು. ಕೆಲವೊಬ್ರು ಬಿತ್ತಿದವರು ಹುಟ್ಟಿದಾವಿಲ್ಲ, ಅದು ಕೂಡ ಗೊತ್ತಿಲ್ಲ. ತುಂಬ ಬೇಜಾರಾಗುತ್ತೆ ಆ ಥರ ಮಾತುಗಳೆಲ್ಲ ಕೇಳಿದರೆ. ಸೊ ಏನು ಮಾಡೋಣ, ನಮ್ಮ ಕೈಯಲ್ಲಿ ಏನೂ ಇರಲ್ಲ. ಇಲ್ಲ ಕ್ಲೈಮ್ಯಾಟಿಕ್ ಕಂಡೀಷನ್ಸು ಆ ಥರ. ಇವಾಗ ಬರದೇ ಇರೋ ಮಳೆಗಳು ನಾಳೆ ಏನೋ ಒಂದು ಬಿತ್ಕೊಂಡು ಏನೋ ಮಾಡಿರ್ತಾರೆ, ಅವಾಗ ಬಂದುಬಿಟ್ಟು ಕೆಡ್ಸೋಕ್ಕೆ ಅಂತಲೂ ಬರ್ತವೆ. ಓಕೆ, ನಿಮ್ಮೂರ ಕಡೆ ಎಲ್ಲಾದರೂ ಮಳೆ ಆಗಿದ್ದರೆ, ಈ ಕಡೆ ಚಿಕ್ಕಮಂಗ್ಳೂರು, ಶಿವಮೊಗ್ಗ ಈ ಕಡೆ ಎಲ್ಲ ಆಗ್ತಿದೆ ಅಂತೆ. ನಮ್ಮ ಕಡೆ ಇನ್ನೂ ಬರ್ತಿಲ್ಲ ಮಳೆ. ಈ ವಿಡಿಯೋ ಮಾಡಬೇಕು ಅಂತ ಏನೂ ಉದ್ದೇಶ ಇದ್ದಿಲ್ಲ. ಜಸ್ಟ್ ಇಲ್ಲಿ ಮಳೆ ಬಂದಿತ್ತು ಅಂತೇಳಿ ಬೆಳಗ್ಗೆ ತಾನೇ ನಮ್ಮ ಹುಡುಗನ ಜೊತೆ ಮಾತಾಡ್ತಿದ್ದೆ, ನಮ್ಮ ಫ್ರೆಂಡ್ ಜೊತೆ, ನಮ್ಮ ದುರ್ಗನ ಜೊತೆ ಮಾತಾಡ್ತಿದ್ದೆ. ಯಾವಾಗಲೂ ಅದಕ್ಕೆ ಕೇಳೋದು, ಏನಾದರೂ ಮಳೆ ಬಂದಿದೆಯಾ, ಮಳೆ ಬಿತ್ತಾ, ಏನಾಗಿದೆ ಎತ್ತಾ ಅಂತೇಳಿ. ಬರೀ ಗಾಳಿ ಇದೆ, ಏನೂ ಮಳೆ ಇಲ್ಲ. ಎಲ್ಲರೂ ವೇಟ್ ಮಾಡ್ತಿದ್ದಾರೆ, ಕಾಯ್ತಿದ್ದಾರೆ ಮಳೆ ಅಂತೇಳಿ. ಇನ್ನೂ ಬಿದ್ದಿಲ್ಲ ಅಂತ ಹೇಳ್ತಿದ್ದಾರೆ. ಹೇಳಿ ತುಂಬ ಬೇಜಾರಾಯಿತು. ಅದು ಹಂಗೆ ನೆನಪಿತ್ತು, ಮಳೆ ಬಿದ್ದ ತಕ್ಷಣ ಹಂಗೆ ಕಾಲ್ ಮಾಡಿದೆ. ಅಲ್ಲ, ಇದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಈ ಮಳೆ ನಮ್ಮೂರ ಕಡೆ ಹಿಂಗೆ ಫ್ಲೈ ಮಾಡ್ಕೊಂಡು ಹೋಗಿ, ನಮ್ಮೂರು ಈ ದಿಕ್ಕಲ್ಲಿದೆ, ಅಲ್ಲಿಗೆ ಹೋಗ್ಬಿಟ್ಟು ನಮ್ಮೂರ ಕಡೆ ಮಳೆ ಬೀಳಲಿ ಅಂತೇಳಿ ಒಂದು ಪ್ರಾರ್ಥನೆ ದೇವರಲ್ಲಿ. ಸೊ ನಮ್ಮ ಕಡೆ ಮಾಡೋಕ್ಕಾಗೋದಿಷ್ಟೇ, ಇಲ್ಲಿರೋದನ್ನು ಪ್ರಾರ್ಥನೆ ಮಾಡಿಕೊಂಡು
ಸೊ ಅಲ್ಲೂ ಒಂಚೂರು ಆಗಲಿ ಅಂತ ಕೇಳ್ಕೊಳ್ಳೋಣ, ಅದಕ್ಕೋಸ್ಕರ ಇದು ವಿಡಿಯೋ ಮಾಡಿದ್ದು. ಯಾರಾದರೂ ಏನಾದರೂ ರಾಂಗ್ ಆಗಿದ್ದರೆ ಕ್ಷಮಿಸ್ಬಿಡಿ. ಬೆಂಗಳೂರು ಕಡೆ ಮಳೆ ಹೆಂಗಿದೆ ಏನೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಬಿಡಿ ಮಳೆ ಬಂದರೆ ನಡೆಯುತ್ತೆ, ಬಿಟ್ಟರೆ ನಡೆಯುತ್ತೆ. ಮೇನ್ ನಮ್ಮ ಊರುಗಳು ಹಳ್ಳಿಗಳು ಕಡೆ ರೈತರುಗಳಿಗೆ ಮಳೆಗಳು ಬೇಕು. ಇವಾಗ ಆಲ್ರೆಡಿ ಮಳೆ ಹೋಗಿರೋದ್ರಿಂದ ಬೋರ್ವೆಲ್ಗಳಲ್ಲಿ ನೀರುಗಳು ಕಡಿಮೆ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಸೊ ಆ ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಆಗೋದಕ್ಕೆ ಜಾಸ್ತಿ ಈ ಡ್ರೈ ಲ್ಯಾಂಡು ಒಣ ಬೇಸಾಯ ಮಾಡೋರಿಗೆ, ಹೊರಹೊಲ ಮಾಡೋರಿಗೆ ನೀರು ಎಷ್ಟು ಇಂಪಾರ್ಟೆಂಟ್ ಅಂದರೆ ಮಳೆ ಇಲ್ಲ ಅಂದರೆ ಅವ್ರು ಏನೂ ಮಾಡಲಿಕ್ಕಾಗಲ್ಲ. ಸೊ ಅವ್ರಿಗೋಸ್ಕರ ಆದರೂ ಮಳೆ ಬೀಳಲೇಬೇಕು. 20-25 ನಿಮಿಷ ಆಯಿತು ಕಂಟಿನ್ಯೂ ಆಗಿ ಬರ್ತಿದೆ ಮಳೆ, ಇದು ನಾನ್ ಸ್ಟಾಪ್ ಬರ್ತಿದೆ. ಇನ್ನೂ ಬರುತ್ತೆ ಅನಿಸುತ್ತೆ. ತುಂಬ ಮಳೆ ಬಂದು ನಿಂತು ಮತ್ತೆ ಸ್ಟಾರ್ಟ್ ಆಗಿದೆ ಕಣ ಮಳೆ. ಹಾಂ ನೋಡು, ಅಂದರೆ ಜೋರಾಗಿಲ್ಲ, ನಿಧಾನಕ್ಕಿದೆ. ಇಲ್ಲಿಂದ ಕಾಣಿಸ್ತಾನೆ, ಮೊಬೈಲಲ್ಲಿ ಕಾಣೋದೇ ಇಲ್ವಲ್ಲ ಬೀಳೋದು. ನೋಡಿ ಗೈಸ್, ಈ ಥರ ಇದೆ. ಇಲ್ಲಿ ಸ್ವಲ್ಪ ಚೈನೀಸರು ಯಾರೋ ಕಾಣಿಸ್ತವ್ರೆ. ಈ ಹಕ್ಕಿಗಳು ಮಳೆಯಲ್ಲಿ ಹೆಂಗೆ ಕುಂತಿರ್ತವೆ, ನಾವು ನೋಡಿದ್ರೆ ಮಳೆ ಚಾಟ್ ಸಿಗ್ಲಪ್ಪ ಅಂತ ಓಡ್ ಬರ್ತೀವಿ, ಇವು ಅಲ್ಲೇ ಕೂತಿರ್ತವೆ. ಸೊ ಮತ್ತೆ ಜಾಸ್ತಿ ಆಗೋ ಸಿಂಟಮ್ಸ್ ಇದೆ ಮಳೆ. ನಮ್ಮೂರ ಕಡೆಗೂ ಮಳೆ ಹೋಗಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಸೊ ನಿಮ್ಮ ಕಡೆ ಯಾವ ಕಡೆ ಮಳೆ ಬಂದಿದೆ ತಿಳಿಸಿ. ರಾಣೆಬೆನ್ನೂರು ಕಡೆ ಸ್ವಲ್ಪ ಬಂದಿದೆ, ಹಾವೇರಿ ಭಾಗದಲ್ಲಿ ಅಂತ ಹೇಳಿದ್ರು. ಮೊನ್ನೆ ಹುಬ್ಳಿಯಲ್ಲಿ ಮೋಡ ಬಿತ್ತನೆ, ಹುಬ್ಳಿ ಸರೌಂಡಿಂಗ್ ಮೋಡ ಬಿತ್ತನೆ ಆಯಿತು ಅಂತ ವಿಡಿಯೋ ನೋಡಿದೆ. ಅದು ಕರೆಕ್ಟಾಗಿ ಏನೋ ಗೊತ್ತಿಲ್ಲ, ಯಾರಿಗಾರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಮೋಡ ಬಿತ್ತನೆ ಮಾಡಿದ್ರಂತೆ, ಅದಾದಮೇಲೆ ಹಾವೇರಿ ಭಾಗದಲ್ಲಿ ಮಳೆ ಆಯಿತು ಅಂತಲೂ ಕೂಡ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ವೀಡಿಯೋಸ್ ನೋಡಿದೆ. ಅದು ನಿಜಾನೋ, ಮೋಡ ಬಿತ್ತನೆ ಆಗಿದ್ದು ನಿಜಾನೋ, ಅದಕ್ಕೋಸ್ಕರನೇ ಮಳೆ ಬಂದಿದ್ದ ಅಂತ ಗೊತ್ತಿಲ್ಲ. ಸೊ ಯಾರಿಗಾನೋ ಅದು ನಿಜ ಅಂತ ಅನಿಸಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ, ಹೌದು ಅಥವಾ ಇಲ್ಲ ಅಂತೇಳಿ.